ಇವತ್ತು ನಮ್ಮ ರಾಜಸ್ಥಾನಿ ಮಿತ್ರ ಮಂಡಳ ಏನು ವಾಲಿಬಾಲ್ ಪಂದ್ಯಾವಳಿನ ಆಯೋಜನೆ ಮಾಡಿದ್ದಾರೆ. ನನ್ನ ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಕೇಳಿಕೊಂಡಿದ್ದರು. ನಮ್ಮ ಶಾಲೆ, ನಾನು ಓದಿದ್ದು ಕೂಡ ಇದೇ ಶಾಲೆಯಲ್ಲಿ. ಹಾಗಾಗಿ ಕರೆದಿದ ತಕ್ಷಣ ನಾನು ಇಲ್ಲ ಅಂತ ಹೇಳಿಲ್ಲ. ಎಷ್ಟೇ ಸಮಯದ ಒತ್ತಡ ಇದ್ದರೂ, ಕೆಲಸದ ಒತ್ತಡ ಇದ್ದರೂ ಬಂದೇ ಬರ್ತೀನಿ ಅಂತ ಹೇಳಿದೆ. ಹಾಗಾಗಿ ನನಗೆ ಭಾಳ ಖುಷಿಯಾಗಿದೆ ಇವತ್ತು ಇಲ್ಲಿ ಬಂದು. ನನ್ನ ಹಳೆಯ ನೆನಪುಗಳು, ನಾನು ಕೂಡ ಇದೇ ಶಾಲೆಯಲ್ಲಿ SSLC ಕೂಡ ಕಂಪ್ಲೀಟ್ ಮಾಡಿದೆ. ಸೊ ಹಾಗಾಗಿ ನನ್ನ ಬಾಲ್ಯಾವಸ್ಥೆಯಲ್ಲಿ ನಾನು ಕಳೆದ ನೆನಪುಗಳು ಇಲ್ಲಿ ನನಗೆ ತುಂಬ ಖುಷಿಯಾಯಿತು ಬಂದು. ಪಂದ್ಯಾವಳಿ ಕ್ರೀಡೆ ಅನ್ನೋದು ಒಂದು ಉತ್ಸಾಹ ತರುವಂಥ ಒಂದು ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಎಲ್ಲರೂ ಭಾಗವಹಿಸೋದು ಮುಖ್ಯ. ಸೋಲು ಗೆಲುವು ಪಂದ್ಯಗಳಲ್ಲಿ ಇದ್ದೇ ಇರುತ್ತೆ, ಜೀವನದಲ್ಲೂ ಕೂಡ ಸೋಲು ಗೆಲುವು ಇದ್ದೇ ಇರುತ್ತೆ. ಹಾಗಾಗಿ ಅದೇ ರೀತಿ ಕ್ರೀಡೆಯಲ್ಲೂ ಕೂಡ ಸೋಲುಗಳು ಇರುತ್ತೆ. ಆದರೆ ನಾವು ಭಾಗವಹಿಸಿ ಅದರಲ್ಲಿ ಬರುವಂಥ ಉತ್ತೇಜನವನ್ನು ಪಡ್ಕೊಳ್ಬೇಕು. ಹಾಗಾಗಿ ಕ್ರೀಡೆ ಅನ್ನೋದು ಕೂಡ ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಯಾಕೆಂತಂದರೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ನಾವು ಹೆಚ್ಚಾಗಿ ನಮ್ಮ ಆರೋಗ್ಯದ ಕಡೆ ನಾವು ಒತ್ತನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಒಂದು ಯಾವುದಾದ್ರು ಒಂದು ಕ್ರೀಡೆಯನ್ನು ಒಬ್ಬ ಮನುಷ್ಯ ಬೆಳೆಸ್ಕೊಂಡ್ರೆ ಅದರಲ್ಲಿ ಅವನು ಇಡೀ ದಿನ ಅವನ ಚಟುವಟಿಕೆಯನ್ನು ನಡೆಸ್ಕೊಂಡು ಹೋಗೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನು ಉತ್ತೇಜನ ಮಾಡ್ತಿರೋ ನಮ್ಮ ರಾಜಸ್ಥಾನಿ ಮಿತ್ರ ಮಂಡಳಿಯವರು, ಅವರಿಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ನನಗೆ ಇಲ್ಲಿ ಮುಖ್ಯ ಅತಿಥಿಯಾಗಿ ಬಂದು ನನ್ನ ಇಲ್ಲಿ ಇನಾಗ್ರೇಷನ್ ಮಾಡಿಕೊಡೋಕ್ಕೆ ಕೇಳ್ಕೊಳ್ಳೋದಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಕೇಳ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ So what is your wish for final sir? It is what is from your side wish for a final? It is ಫೈನಲ್ ಯಾವುದು ತಂಡ ಚೆನ್ನಾಗಿ ಆಡುತ್ತೋ ಅವರೇ ಗೆಲ್ಲಿ, ಒಳ್ಳೆ ತಂಡ ಗೆಲ್ಲಿ ಅಂತ ಹೇಳ್ತಾ, ಮತ್ತು ಯಾವುದೇ ಗೊಂದಲಗಳಿಲ್ಲದೆ ಪಂದ್ಯಾವಳಿಗಳನ್ನು ನಡೆಸ್ಕೊಂಡು ಹೋಗಿ. ಯಾಕೆಂದರೆ ಕೆಲವು ಸರಿ ಅಂಪೈರ್ ಇರ್ತಾರೆ, ಅಂಪೈರ್ ಅವ್ರು ಏನು ಕೊಡ್ತಾರೆ ಅದೇ ಡಿಸಿಷನ್ ಫೈನಲ್ ಆಗಿ ತಗೊಳ್ಳಿ. ಮಧ್ಯೆ ವಿವಾದ ಮಾಡಿಕೊಂಡು ಗಲಾಟೆಗಳಿಗೆ ಮಾಡ್ಕೊಳ್ಳೋದು ಬೇಡ. ಆ ಥರ ಮಾಡೋರು ಯಾರೂ ಇಲ್ಲ ಅಂತ ಅನ್ಕೋತೀನಿ. ಆದರೂ ಕೂಡ ಒಂದು ಕ್ರೀಡೆಗೆ ಅದಕ್ಕೆ ಗೌರವ ಕೂಡ ನಾವು ಕೊಡಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ಒಳ್ಳೆ ಉತ್ತಮವಾದ ತಂಡ ಗೆಲ್ಲಿ ಅವರಿಗೆ ಒಳ್ಳೆಯ ಶುಭ ಹಾರೈಸಿ ನಾನು ಮಾತನಾಡ್ತೀನಿ. तुलसी क्लब यशवंतपुर का कैप्टन कैलाश जैन RMM कप के 12 टीमों को RMM कप का टूर्नामेंट 2025 का, इसमें 12 टीमें भाग ले रही है। बहुत ही सुंदर आयोजन हो रहा है और महेंद्र जी टेबा की अध्यक्षता में कार्यक्रम चल रहा है। हम भी यहाँ पर खेल का आनंद ले रहे हैं और सभी साथियों का विशेष सहयोग मिल रहा है। प्रतिवर्ष ये टूर्नामेंट होता है और समाज के लिए एक अच्छा संदेश देते हैं। ये सभी के लिए एक अच्छा शुभ संदेश है। मैं पूरी टीम की तरफ से, यशवंतपुर की टीम की तरफ से RMM कप वाले के आयोजन महेंद्र जी टेबा पूरी टीम को हार्दिक शुभकामनाएं, बधाई देता हूँ। कितने साल से टूर्नामेंट चल रहा है? ये 11वां टूर्नामेंट है। ये हर प्रतिवर्ष चलता है, 11 साल से चल रहा है। और प्राइजेस क्या तरीके से डिस्ट्रीब्यूट कर रहे हैं आप? प्राइजेस में मैन ऑफ द मैच, मैन ऑफ द सीरीज, रनर विनर। साका ಅಭಿನಂದನೆಗಳು. ಈ ಬಾರಿ ನಾವು ಸ್ಪೆಷಲ್ ಆಗಿ ವಾಲಿಬಾಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಪ್ರತಿ ಸಾರಿ ನಾವು ವಿಜಯನಗರ ಪ್ರಾಂಗಣದಲ್ಲಿ ಮಾಡ್ತಾ ಇದ್ವಿ, ಗಾಂಧಿ ಮೈದಾನ. ಈ ಸಾರಿ ನಾವು ಈ ರಾಜಾಜಿನಗರ ಪ್ರಾಂಗಣದಲ್ಲಿ ವಾಲಿಬಾಲ್ ಟೂರ್ನಮೆಂಟ್ ಮಾಡ್ತಾ ಇದ್ವಿ. ಮುಖ್ಯವಾಗಿ ನಮ್ಮ ರಾಜಸ್ಥಾನ ಮಿತ್ರ ಮಂಡಲ 1995ರಲ್ಲಿ ಇದನ್ನ ಘಟನೆ ಆಗಿತ್ತು. 32ನೇ ವರ್ಷದಲ್ಲಿ ನಾವು ನಡೀತಾ ಇದ್ದೀವಿ. 11ನೇ ವರ್ಷದಲ್ಲಿ ಇದು ವಾಲಿಬಾಲ್ ಟೂರ್ನಮೆಂಟ್ ಪ್ರಾರಂಭ ಆಗಿ ಈಗ 11ನೇ ಟೂರ್ನಮೆಂಟ್ ನಡೀತಾ ಇದೆ. ಅದರಲ್ಲಿ ಬರೀ ವ್ಯಾಪಾರ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ನಮ್ಮ ದೇಹಕ್ಕೆ ನಾವು ಗಮನ ಕೊಡ್ತಾ ಇಲ್ಲ. ಅದಕ್ಕೆ ಈ ಏಜ್ ಲಿಮಿಟ್ ಏನಿಲ್ಲ ವಾಲಿಬಾಲ್, 30ರಿಂದ 40, 50, 60 ವಯಸ್ಸವರು ಕೂಡ ಆಟ ಆಡ್ತಾ ಇದ್ದಾರೆ. ಈ ವಾಲಿಬಾಲಿಂದ ಎಲ್ಲರೂ ಒಂದು ಕಡೆ ಸೇರ್ತಾ ಇದ್ದೀವಿ. ಒಂದು ಕುತೂಹಲ ವಾತಾವರಣ ಇರುತ್ತೆ, ಮತ್ತು ಇದರಿಂದ ಮನೋರಂಜನೆ ಆಗುತ್ತೆ. ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ವಿಕಾಸ ಕೂಡ ಅಂತ ಒಂದು ನನ್ನ ಮಾತು. ಆದಷ್ಟು ಮಾತು ನಮ್ಮ ಪ್ರೆಸಿಡೆಂಟ್ ಆಗಲಿ ಮಾತಾಡಿದ್ದಾರೆ. ಈ ಬಾರಿ ನಮ್ಮ ಮುಖ್ಯ ಸ್ಪಾನ್ಸರು ಶ್ರೀಮಾನ್ ಮದನ್ ಲಾಲ್ ಜಿ, ಕೈಲಾಶ್ ಚಂದ್ ಜಿ, ರಮೇಶ್ ರೋಷನ್, ಬೋರಾಣ ಬರಾರ್ ಪರಿವಾರ್ ಅವ್ರ ಕಡೆಯಿಂದ ಇದು ಪ್ರಯುಕ್ತವಾಗಿದೆ. ಹಾಗೂ 12 ಟೀಮ್ ಅವರು ಕೂಡ ಸ್ಪಾನ್ಸರ್ ಆಗಿ ಬಂದಿದ್ದಾರೆ. ಎಲ್ಲರೂ ಸೇರಿ ಒಂದು ಉದ್ದೇಶದಿಂದ, ಎಲ್ಲರೂ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಅಂತ ಭಾವನೆಯಿಂದ ಈ ವಾಲಿಬಾಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ.
ಇದು ಬಂದು ಫೆಬ್ರವರಿ 2ನೇ ತಾರೀಕು ಇದು ಫೈನಲ್ ಇರುತ್ತೆ ಇದೇ ಮೈದಾನದಲ್ಲಿ. ನಾವು ಕೃಷ್ಣಪ್ಪಾಜಿ, ಪ್ರಿಯಾ ಕೃಷ್ಣಪ್ಪಾಜಿ ಅವ್ರಿಗೆಲ್ಲ ಮಾತಾಡಿಕೊಂಡು ಫೈನಲ್ ಬರಬೇಕಂತ ಕೋರಿಕೆ ಮಾಡಿದ್ದೀವಿ. ಹಾಗೂ ರವೀಂದ್ರ ಸರ್ ಅವರು ಆಗಲಿ ಇಲ್ಲಿಯ ಎಕ್ಸ್ ಕಾಂಪಿಟೇಟರ್ ಅವ್ರು ಕೂಡ ಮಾತಾಡಿದ್ದೀವಿ. ಪೊಲಿಟಿಕಲ್ ಫೀಲ್ಡ್ ಆಗಲಿ ಸುರೇಶ್ ಕುಮಾರ್ ಆಗಲಿ ಎಲ್ಲರೂ ಬರ್ತಾರೆ. ಆಗ ನಮ್ಮ ಜೈನ ಕಮ್ಯುನಿಟಿದ ಲಲಿತ್ ಮಂಡೋತ್, ಮಹೇಂದ್ರ ಕುನೋತ್ ಮತ್ತು ರಾಜಸ್ಥಾನ್ ಪತ್ರಿಕಾ ವಿಜೇಂದ್ರ ಝಾ ಅವರು ಕೂಡ ಇಲ್ಲಿ ಮುಖ್ಯ ಅತಿಥಿ ರೂಪಕ್ಕೆ ಬರ್ತಾರೆ. ಮುಖರಾಜ್ ಮೆಹ್ತಾ ಇವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ರೂಪದಲ್ಲಿ ಬರ್ತಾ ಇದ್ದಾರೆ. ಜೋರಾಗಿ ಹೇಳ್ಬೇಕ್ರಿ. ನಾನು ಕರೆಂಟ್ ರಾಜಸ್ಥಾನ ಮಿತ್ರ ಮಂಡಲ ಪ್ರೆಸಿಡೆಂಟು. ಪ್ರತಿ ವರ್ಷ ಆಟ ಪ್ರೇಮಿಗಳಿಗೆ ವಾಲಿಬಾಲ್ ಟೂರ್ನಮೆಂಟು ನಮ್ಮ ಸಂಸ್ಥೆಯಿಂದ ಕಡೆಯಿಂದ ನಡೆಸ್ತಾ ಇದ್ದೀವಿ. ಇದು 11ನೇ ಟೂರ್ನಮೆಂಟು ರಾಜಸ್ಥಾನ ಮಿತ್ರ ಮಂಡಲ ಕಡೆಯಿಂದ ಈ ಪೇರೆಂಟ್ಸ್ ಸ್ಕೂಲ್ ಅಸೋಸಿಯೇಷನ್ ಗ್ರೌಂಡಲ್ಲಿ ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಸಹಕಾರ ಎಲ್ಲಿಂದ ಸಿಕ್ಕಿದೆ. BBMP ಉದ್ದೇಶ ಏನು ಅಂದರೆ ವಾಲಿಬಾಲ್ ಏನಿದೆ ಎಲ್ಲರಲ್ಲಿ ಆಟ ಬರಬೇಕು, ಉತ್ಸಾಹವರ್ಧನ ಎಲ್ಲರಲ್ಲಿ ಇರಬೇಕು. ಯಾಕಂದರೆ ಬೇರೆ ಆಟದಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇದೆ, ಆದರೆ ವಾಲಿಬಾಲ್ ಎಲ್ಲೋ ಕಮ್ಮಿ ಇದೆ ಸ್ವಲ್ಪ. ಆ ಉದ್ದೇಶದಿಂದ ಎಲ್ಲರೂ ಇದರಲ್ಲಿ ಎಲ್ಲ ಏಜ್ನವರು ಎಲ್ಲ ಟೀಮಲ್ಲಿ ಆಡ್ತಾ ಇದ್ದಾರೆ. 21 ಹಿಡಿದು 75ವರೆಗೂ ಆಡ್ತಾ ಇದ್ದಾರೆ. ಎಲ್ಲರೂ ಅನುಕೂಲವಾಗಿ ಎಲ್ಲ ಸಹಕಾರದಿಂದ ರಾಜಸ್ಥಾನ ಕಡೆಯಿಂದ ಇವತ್ತು ಹಿಡಿದು 2ನೇ ತಾರೀಕು ಫೈನಲ್ಲು. ಅಲ್ಲಿವರೆಗೂ ಈ ಪೇರೆಂಟ್ಸ್ ಸ್ಕೂಲಲ್ಲೇ ಬೆಳಗ್ಗೆ 6:30ಯಿಂದ 11 ಗಂಟೆವರೆಗೂ ಮ್ಯಾಚ್ಗಳು ನಡೆಸಲಾಗಿದೆ. ಎಲ್ಲ ಸಹಕಾರದಿಂದ, ಎಲ್ಲರ ಆಶೀರ್ವಾದದಿಂದ ನಮ್ಮ ಸುರೇಶ್ ಕುಮಾರ್ ಅವರು, ದೀಪಾ ನಾಗೇಶ್ ಅವರು, ಕೃಷ್ಣಪ್ಪಾಜಿ ಅವರು, ಪ್ರಿಯಾ ಕೃಷ್ಣ ಅವರು ಎಲ್ಲರೂ ಸಾಕಷ್ಟು ಸಹಕಾರ ಕೊಟ್ಟು, ರವೀಂದ್ರ ಸರ್ ಅವರು, ಪೇರೆಂಟ್ಸ್ ಸ್ಕೂಲ್ ಅಸೋಸಿಯೇಷನ್, ಚೈತನ್ಯ ಸ್ಕೂಲ್ ಅವರು ಎಲ್ಲರೂ ಸಾಕಷ್ಟು ಸಹಯೋಗ ಕೊಟ್ಟಿದ್ದಾರೆ. ಈ ಟೂರ್ನಮೆಂಟ್ ನಡೆಸೋಕ್ಕೆ ಎಲ್ಲರಿಗೆ ಅಭಿನಂದಿಸ್ತಾ, ಎಲ್ಲರಿಗೂ ಸ್ವಾಗತ ಬಯಸ್ತಾ ಪುನಃ ಎಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ, ಜೈ. ಟೋಟಲ್ ಎಷ್ಟು ಟೀಮ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್? ಟೋಟಲ್ 12 ಟೀಮ್ಗಳು ಈ ಟೂರ್ನಮೆಂಟಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಏರಿಯಾದಿಂದಲೂ ಈ ಟೀಮಲ್ಲಿ ಭಾಗವಹಿಸ್ತಾ ಇದ್ದಾರೆ. 12 ಟೀಮು, ಟೋಟಲ್ 12 ಟೀಮ್. ಯಾವ ಟೀಮ್ ಸರ್? ಯಾವ ಏರಿಯಾ? ಬೆಂಗಳೂರು ಎಲ್ಲ ಆಲ್ಮೋಸ್ಟ್ ಎಲ್ಲ ಏರಿಯಾ, ರಾಜೇಂದ್ರ ನಗರ, ವಿಜಯನಗರ, ರೈಲ್ಗಡ್ಡೆ, ಯಶವಂತಪುರ, ಮಹಾಲಕ್ಷ್ಮಿ ಲೇಔಟು, ಸಂಜಯ್ ನಗರ, ಜಯನಗರ, ಯಶವಂತಪುರ, ಬಸವನಗುಡಿ, ಚಿಕ್ಕಪೇಟೆ, ಆಲ್ಮೋಸ್ಟ್ ಇಡೀ ಬೆಂಗಳೂರಿನಿಂದ ಈ ಟೀಮ್ ಟೂರ್ನಮೆಂಟಲ್ಲಿ ಭಾಗವಹಿಸ್ತಾ ಇದ್ದಾರೆ.